ಅನ್ಕೊಳ್ಳಿ ಹಂಗೆ. ಕ್ಲಿಯರ್ ಆಗಿದೆ. ಸೆಲೆಬ್ರೇಷನ್ ನೋಡ್ತಾ ಇದ್ರೆ ಯೂಶಲಿ ಸೆಲೆಬ್ರೇಟ್ ಮಾಡ್ತಾರೆ, ಬಟ್ ಸ್ಪೆಷಲಿ ಈ ಸತಿ ದರ್ಶನ್ ಸೆಲೆಬ್ರಿಟೀಸು ಈ ಸಿನಿಮಾನ ಬೇರೆ ಲೆವೆಲ್ಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ ನೋಡ್ತಾ ಇರೋದು. ನಾನು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದಾಗೆಲ್ಲ ಬರೀ ಅದರದೇ ವಿಡಿಯೋಸ್ ನೋಡ್ತಾ ಇದ್ದೀನಿ ನಾನು. ಇನ್ನು ಬೇರೆ ಏನು ನಡೀತಾ ಇಲ್ಲ ಪ್ರಪಂಚದಲ್ಲಿ ಅಂತ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಿಮ್ಗೆ ಏನು ಅನ್ಸ್ತದೆ? ರಿಪೋರ್ಟ್ ಏನು ಬಂತು ಸರ್? ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ತುಂಬಾ ಖುಷಿ ಪಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾರೆ. ಅವ್ರಿಗೆ 2 ಕ್ಯಾರೆಕ್ಟರ್ನು ಸಪ್ರೇಷನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ದರ್ಶನ್ ಅಂತಿದ್ರು. ಅಂಡ್ ಕಾಮಿಡಿ ಎಂಜಾಯ್ ಮಾಡ್ತಿದ್ದಾರೆ. ಸೊ ಈಗ ನಾನು ನೋಡ್ಬಿಟ್ಟು ಡಿಸೈಡ್ ಮಾಡೋಕೆ ಏನು ಅವ್ರು ಹೇಳ್ತಾರೆ ನಿಜಾನ ಸುಳ್ಳ ಅಂತ. ಸರ್, ಶೂಟಿಂಗ್ ಸಂದರ್ಭದಲ್ಲಿ ಯಾವತ್ತಾದ್ರೂ ಹೋದಾಗ ಹಂಚ್ಕೊಂಡಿರೋದು ಈ ತರ ಏನಾದ್ರು ಈ ಸಂದರ್ಭದಲ್ಲಿ ನೆನೆಸ್ಕೋಬಹುದಾ? ಏನು ಶೂಟಿಂಗ್ ಸಂದರ್ಭದಲ್ಲಿ ನೀವು ದರ್ಶನ್ ಅವರು ಮಾತಾಡಿರೋದಾಗಿರ್ಬೋದು, ಆ ತರ ಯಾವತ್ತಾದ್ರೂ ಅಂತದೇನಾದ್ರು? ಅಂದ್ರೆ ಇದು 3rd ಸಾಂಗ್ ರಿಲೀಸ್ ಆಯ್ತಲ್ಲ, ಅದ್ರ ಶೂಟಿಂಗ್ ಟೈಮಲ್ಲಿ ಒಂದಿನ ಹೋಗಿದ್ದೆ ನಾನು. ಆ ಸೆಟ್ ಎಲ್ಲ ನೋಡಿ ತುಂಬಾ ಖುಷಿ ಪಟ್ಟೆ. ಅಂಡ್ ದರ್ಶನ್ ಮ್ಯಾನರಿಸಮ್ ನೋಡಿ ತುಂಬಾ ಖುಷಿ ಆಗ್ತಾ ಇತ್ತು. ಅಂಡ್ ಎವ್ರಿ ಸಿನಿಮಾ ಬೇರೆ ಬೇರೆ ತರ ಕಾಣ್ತಾನೆ ದರ್ಶನ್. ಪ್ರೀವಿಯಸ್ ಸಿನಿಮಾಲಿ ಇದ್ದಾಗ ಇದ್ರಲ್ಲಿ ಇದ್ರಲ್ಲ, ಇದ್ದಾಗ ಇನ್ನೊಂದ್ರಲ್ಲಿ ಇರಲ್ಲ. ಹಂಗೆ ಅಂದ್ರೆ ಅವ್ನು ತಗೊಳ್ಳೋ ಕ್ಯಾರೆಕ್ಟರ್ಗಳೇ ಹಂಗಿರುತ್ತೆ, ಅವನ್ನ ಡೈರೆಕ್ಟರ್ಗಳು ನೋಡೋ ರೀತಿಲಿ ಹಂಗಿರುತ್ತೆ, ಬೇರೆ ಥರನೇ ಮಾಡಿಸ್ಬೇಕು ಅಂತ ಮಾಡಿಸ್ತಾರೆ. ಸೊ ಅದು ಕಾಣ್ತಾ ಇರುತ್ತೆ. ದಿನಕರ್ ಸರ್, ದರ್ಶನ್ ಸರ್ ಯಾವಾಗಲೂ ರೈತರ ಪರವಾಗಿ ಜಾಸ್ತಿ ಮೂವೀಸ್ ಮಾಡ್ತಾರೆ, ಇದ್ರಲ್ಲೂ ಕೂಡ ಮೆಸೇಜ್ ಇದೆಯಂತೆ. ಅದ್ರ ಜೊತೆಗೆ ರಾಜಕೀಯ ಕಿತ್ತಾಟದ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಇದೆ ಅಂತ ಕೇಳ್ಪಟ್ಟೆ. ಸೊ ಏನ್ ಮೆಸೇಜ್ ಇರ್ಬೋದು? ಬಿಕಾಸ್ ಇವಾಗ ನಿಮ್ಗೆ ಗೊತ್ತಿರ್ಬೋದು, ಸಿಎಂ ಕುರ್ಚಿ ಕಿತ್ತಾಟ ಅನ್ನೋದು ಹಾದಿ ಬೀದಿ ಜಗಳ ಆಗೋಗ್ಬಿಟ್ಟಿದೆ. ನಾನ್ ಸಿಎಂ ಅಂತ ಹೇಳಿದ್ರು. ಸೊ ಏನ್ ಮೆಸೇಜ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಅಂತ ಹೇಳ್ಬಿಟ್ಟು. ನಾನು ನೋಡೇ ಇಲ್ಲ ಸಿನಿಮಾ, ನಾನು ಮೆಸೇಜ್ ಏನು ಕೊಡಿದೆ ಅಂತ ತಿಳಿಯೋಕೆ. ಇವಾಗ ನೋಡಕ್ ಹೋಗ್ತಾ ಇದೀನಿ. ನೋಡಾದ್ಮೇಲೆ ಬನ್ನಿ ಅವಾಗ ಆನ್ಸರ್ ಮಾಡ್ತೀನಿ. ನವಗ್ರಹದಲ್ಲಿ ಒಂದು ನೆಗೆಟಿವ್ ಶೇಡ್ ಒಂದು ಒಬ್ಬ ಹೀರೋನ ಸೊ ಇಲ್ಲೂ ಕೂಡ 2 ಕ್ಯಾರೆಕ್ಟರ್. ಸೊ ಆ ಫ್ಯಾನ್ಸ್ಗಳಿಗೆ ಒಂದು ಬೇರೆ ಲೆವೆಲ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಯೂಶಲಿ ಏನಾಗುತ್ತೆ, ಒಬ್ಬ ಆಕ್ಟರ್ಗೆ ಪಾಸಿಟಿವ್ ಕ್ಯಾರೆಕ್ಟರ್ ತುಂಬಾ ವೇರಿಯೇಷನ್ ತೋರ್ಸಕ್ಕಾಗಲ್ಲ, ನೆಗೆಟಿವ್ ಕ್ಯಾರೆಕ್ಟರ್ ತೋರ್ಸಕ್ ಇಷ್ಟ. ಅಂಡ್ ದರ್ಶನ್ ಅವ್ರು ತುಂಬಾ ಇಷ್ಟ ಇರೋದೇ ಅವ್ರಿಗೆ ನೆಗೆಟಿವ್ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕಂತ. ನವಗ್ರಹ ಮಾಡಿದಾಗ್ಲೂ ಅಷ್ಟೇ. ಆ್ಯಕ್ಚುಲಿ ನಾನು ದರ್ಶನ್ಗೆ ಜಗ್ಗು ಕ್ಯಾರೆಕ್ಟರ್ ಪ್ಲ್ಯಾನ್ ಮಾಡಿರಲಿಲ್ಲ, ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಪ್ಲ್ಯಾನ್ ಮಾಡಿದೆ. ಬಟ್ ಕತೆ ಕೇಳಿದ್ಮೇಲಿಂದ ಆ್ಯಂಡ್ ವಿನೋದ್ ಪ್ರಭಾಕರ್ನ ಆ್ಯಕ್ಚುಲಿ ಜಗ್ಗು ಕ್ಯಾರೆಕ್ಟರ್ ಅಂದ್ಕೊಂಡಿದ್ರು. ಬಟ್ ಕತೆ ಕೇಳಿದ್ಮೇಲೆ ವಿನೋದ್ ಪ್ರಭಾಕರ್ಗೆ ಭಯ ಆಗೋಯ್ತು, ನೆಗೆಟಿವ್ ಅಂತ ಹೇಳಿದ್ರು. ಬಟ್ ಅಲ್ಲೇ ದರ್ಶನ್ ಕೂತಿದ್ದು ನಾನು ಮಾಡ್ತೀನಿ ಅಂತ ಹಂಗೆ ಆ ಸಿನಿಮಾಲ್ ಮಾಡಿದ್ದು. ಆ್ಯಂಡ್ ಗೊತ್ತಿತ್ತು ಅಲ್ಲ ಕ್ಯಾರಿ ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಅನ್ನೋದು ಗೊತ್ತಿತ್ತು. ಅವ್ನ ಲೈಫ್ನೇ ಡೆಡಿಕೇಟ್ ಮಾಡಿರೋದು ಆ್ಯಕ್ಟಿಂಗ್ಗೆ. ಸೊ ತುಂಬ ಚೆನ್ನಾಗಿ ಮಾಡ್ತಾನೆ. ಸರ್, ಇವಾಗ ಬಂದಿರೋ ಮಾಹಿತಿ ಪ್ರಕಾರ ಡೆವಿಲ್ ಧನುಷ್ ಯಾವ ಪಾತ್ರ ಅಭಿಮಾನಿಗಳನ್ನ ಹೆಚ್ಚು ಎಂಟರ್ಟೈನ್ಮೆಂಟ್ ಮಾಡಿದೆ? ಸರ್, 2 ಎಂಜಾಯ್ ಮಾಡ್ತಾರೆ ಸರ್. ಈಗ ಈ ಕ್ಯಾರೆಕ್ಟರಲ್ಲಿ ನೋಡಿದಾಗ ಬಟ್ ನನಗೆ ಬಂದಿದ್ದೇನು ಅಂದರೆ 2 ಬೇರೆ ಬೇರೆ ದರ್ಶನ್ ಆ್ಯಕ್ಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇತ್ತು. ಒಂದೇ ದರ್ಶನ್ 2 ಮಾಡಿದ್ದಾರೆ ಅಂತ ಅನಿಸ್ತಾ ಇರಲಿಲ್ಲ ಅಂದರು. ಸೊ ಅದನ್ನ ನಾನು ನೋಡಬೇಕು. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಅದನ್ನ ಹೆಂಗೆ ಪರ್ಫಾರ್ಮ್ ಮಾಡಿದ್ದಾರೆ ನೋಡೋಕ್ಕೋಸ್ಕರ. ಸರ್, ಸಾರಥಿ ಸಂದರ್ಭದಲ್ಲಿ ಇದೇ ಸಿಚುವೇಶನ್ ಅನ್ನ ನೀವು ಎದುರಿಸಿದ್ರಿ. ಈಗ ಮತ್ತೆ ಅಂತಹ ಒಂದು ನೀವು ಪರಿಸ್ಥಿತಿಯನ್ನು ಎದುರಿಸ್ತಿದ್ದೀರಾ. ಸೊ ನಿಮಗೆ ಈ ಒಂದು ಫೀಲ್ ಸರ್ ಹೆಂಗ್ ಕೊಡುತ್ತೆ? ಇದು ಇದ್ದಿದ್ರೆ ಅವ್ರು ಏನಾದ್ರು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ರು, ಬಟ್ ಈ ಸಿಚುವೇಶನ್ ಅನ್ನ ಯಾವ ತರ ಹ್ಯಾಂಡಲ್ ಮಾಡ್ತಾ ಇದ್ದೀರಾ? ಹೆಂಗೆ ಅಂದರೆ ಈಗ ಫಸ್ಟ್ ಟೈಮ್ ಆ ಥರ ಆದಾಗ ತುಂಬ ಭಯ ಇರುತ್ತೆ ಏನಾಗುತ್ತೆ ಅಂತ. ಸೊ ಅದ್ರಲ್ಲಿ ಪ್ರೂವ್ ಮಾಡಿಬಿಟ್ರು ಅವ್ರು ದರ್ಶನ್ ಸೆಲೆಬ್ರಿಟೀಸು, ನಾವು ಹೆಂಗಿದ್ದೀವಿ ನಿಮ್ಮ ಜೊತೆಲಿ ಅಂತ. ಸೊ ಅಷ್ಟೇನು ಭಯ ಆಗಲ್ಲ, ಈಗ ರೂಢಿ ಆಗೋಗಿದೆ. ಸೊ ಫ್ಯಾನ್ಸ್ಗಳನ್ನೆಲ್ಲ ಭೇಟಿ ಮಾಡಿ ಅವರ ಅನುಪಸ್ಥಿತಿಯಲ್ಲಿ ಪ್ರಮೋಷನ್ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿದೆ? ಅದೇ ನೋಡಿ ಯೂನಿಕು. ಯೂಶಲಿ ನಾವು ಸಾರಥಿಲಿ ನಾವೇ ನಿಂತಿದ್ವಿ ಪ್ರಮೋಷನ್ ಮಾಡೋಕ್ಕೆ. ಬಟ್ ಫ್ಯಾನ್ಸು ಸಿನಿಮಾ ರಿಲೀಸ್ ಆದಮೇಲೆ ಅವರು ಅದನ್ನ ಕ್ಯಾರಿ ಮಾಡ್ಕೊಂಡೋದ್ರು. ಬಟ್ ಈ ಸಿನಿಮಾಲಿ ನಿಜವಾಗ್ಲೂ ಗಾಡ್ ಗಿಫ್ಟೆಡ್. ಫಸ್ಟಿಂದಾನೇ ಅವರೇ ಕ್ಯಾರಿ ಮಾಡ್ತಾ ಹೋಗ್ತಾರೆ. ಇಲ್ಲಿ ಯಾರು ಬೇಕಾಗಿಲ್ಲ, ದರ್ಶನು ಬೇಕಾಗಿಲ್ಲ, ಆ ಸಿನಿಮಾ ಡೈರೆಕ್ಟ್ರು ಬೇಕಾಗಿಲ್ಲ, ಹೀರೋಯಿನು ಬೇಕಾಗಿಲ್ಲ, ಆ ಸಿನಿಮಾಲಿ ಆ್ಯಕ್ಟ್ ಮಾಡೋ ಟೆಕ್ನಿಷಿಯನ್ಸ್ ಬೇಕಾಗಿಲ್ಲ, ಆ್ಯಕ್ಟರ್ಸ್ ಬೇಕಾಗಿಲ್ಲ. ಅವರು ಸೆಲೆಬ್ರಿಟೀಸೇ ಅದನ್ನ ಕ್ಯಾರಿ ಮಾಡ್ತಾರೆ, ಅವರೇ ಪ್ರಮೋಟ್ ಮಾಡ್ತಾರೆ. ಅದೇ ನಾನು ನಿಮ್ಗೆ ಹೇಳೋದಲ್ಲ, ಫೇಸ್ಬುಕ್ ಓಪನ್ ಮಾಡಿದ್ರೆ ಬರೀ ಅದೇ ಯಾವುದ್ಯಾವುದೋ ಮೂಲೆಯಲ್ಲಿರೋ ಥಿಯೇಟ್ರಲ್ಲೂ ಅವ್ರು ಬಿಡ್ತಾ ಇಲ್ಲ. ಸೊ ಅವ್ರು ತಗೊಂಡೋಗ್ತಾರೆ. ಅವ್ರು ಹೇಳಿದ್ದಾರೆ ನಾವಿದೀವಿ. ನನಗೂ ಅದೇ ಥರ ಬರ್ತಾ ಇದೆ. ಅಂದ್ರೆ ಯಾವ ಥರ ಗೊತ್ತಿಲ್ಲ. ಅದು ಅವ್ರು ಸೆಲೆಬ್ರಿಟೀಸ್ ಡಿಸೈಡ್ ಮಾಡ್ತಾರೆ ದರ್ಶನ್ ಪಾಲಿಟಿಕ್ಸ್ ಬರ್ಬೇಕಾ ಬೇಡವಾ ಅಂತ. ಏನಕ್ಕೆ ಅಂದ್ರೆ ಇವಾಗ ನೆಕ್ಸ್ಟ್ ಪಾಲಿಟಿಕ್ಸ್ ಬರ್ತಾರೆ ಅಂತ ಹೇಳ್ತಾ ಇದಾರೆ. ಸೊ ಪಾಲಿಟಿಕ್ಸ್ ಯಾರು ದರ್ಶನ್ ಅವ್ರು ಹೇಳೋದು? ದರ್ಶನ್ ಸರ್ ಬರ್ತಾರೆ ಅನ್ನೋ ಊಹಾಪೋಹಗಳು ಸರ್. ಅವನು ಕಲಾ ಸೇವೆ ಮಾಡಕ್ಕೆ ಹುಟ್ಟಿರೋದು, ಕಲಾ ಸೇವೆ ಮಾಡ್ತಾನೆ ಇರ್ತಾನೆ ಸಾಯೋರ್ಗು. ದಿನಕರ್ ಸರ್, ಒಂದು ಕಷ್ಟದ ಸಮಯ ದಾಟ್ಕೊಂಡು ಈ ತರ ಒಂದು ಹಬ್ಬದ ವಾತಾವರಣ ನೋಡೋದಕ್ಕೆ ನಿಮಗೆ ಒಬ್ಬ ಸಿನಿಮಾ ಪ್ರೇಮಿಯಾಗಿ ಹೇಗನ್ಸುತ್ತೆ? ಇದು ನನಗೆ ಹೊಸದಲ್ಲ, ಇದು 2ನೇದು ಫೀಲ್. ಸಾರಥಿ ಟೈಮಲ್ಲೂ ಇದೇ ಥರ ಇತ್ತು. ಜನ ದರ್ಶನ್ ಸೆಲೆಬ್ರಿಟೀಸ್ ಅದನ್ನ ದೊಡ್ಡ ಸೆಲೆಬ್ರೇಟ್ ಮಾಡಿದ್ರು. ಇದನ್ನು ಹಂಗೆ ಮಾಡ್ತಿದ್ದಾರೆ. ತುಂಬ ಖುಷಿ ಆಗುತ್ತೆ. ಅವ್ರು ಇರೋವರೆಗೂ ನಮ್ಗೇನು ಭಯ ಅಲ್ಲ.
ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ. ಬಟ್ ನೀವು ಇಲ್ಲಿ ಇರೋದು ಅದನ್ನ ಯಾವ ತರ ಫೇಸ್ ಮಾಡ್ತಿದ್ದೀರಾ? ಎಷ್ಟು ದಿನ ಇರ್ತಾರೆ, ಬಂದೇ ಬರ್ತಾರೆ ಹೊರಗಡೆ. ಸೊ ಅವ್ರ ಸೆಲೆಬ್ರಿಟೀಸ್ ಜೊತೆಲಿ ಅವ್ರು ಇದ್ದೇ ಇರ್ತಾರೆ. ಸೊ ಅಂತ ಏನು ಟೆನ್ಷನ್ ಏನೂ ಇಲ್ಲ. ಸೊ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸರ್ ನೀವೇ ಮೇಡಮ್ ಇದರ ಸಿನಿಮಾನ ನೋಡ್ತಾರೆ ಯಾವಾಗ ನೋಡ್ತಾರೆ? ಇನ್ನೂ ನೋಡಿಲ್ಲ ಅನ್ಸುತ್ತೆ, ಮೋಸ್ಟ್ಲಿ ಇವತ್ತು ನೋಡ್ಬೋದು ಅವರು. ಸರ್ ನೀವು ನೋಡಿದ್ರೆ ಇಲ್ಲ ಏನು ನೋಡಿಲ್ಲ, ನೀವೆಷ್ಟು ನೋಡಿದ್ದೀರಾ ಅಷ್ಟೇ ನೋಡಿರೋದು. ನಿಮಗೆ ಬಂದಿರೋ ರೆಸ್ಪಾನ್ಸು ಸರ್ ಆಲ್ ಓವರ್ ಕರ್ನಾಟಕ ಬಂತಾ ಏನಾದ್ರು? ಫುಲ್ ಆಲ್ ಓವರ್ ಕರ್ನಾಟಕ ಬಂದಿಲ್ಲ, ಬಟ್ ನಮ್ಮ ಹಿತೈಷಿಗಳು ಎಲ್ಲ ಫೋನ್ ಮಾಡಿದ್ರು. ಅಂದರೆ ಆನೆಸ್ಟ್ ಆಗಿ ರಿವ್ಯೂ ಕೊಡೋರು ಎಲ್ಲರೂ ತುಂಬ ಇಷ್ಟಪಟ್ಟರು. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಪಟ್ವಿ. ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಒಂದು 12 ವರ್ಷದಿಂದ ಏನು ಸೆಲೆಬ್ರೇಟ್ ಮಾಡಿದ್ವಿ ಅದೇ ಥರ ಇಲ್ಲೂ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಸರ್ ಇವಾಗ ಸೆಲೆಬ್ರೇಷನ್ ನಿನ್ನೆಯಿಂದಲೇ ನಡೀತಾ ಇದೆ. ಸಿದ್ದೇಶ್ವರ ಬೆಳಗ್ಗೆಯಿಂದ ಪಟಾಕಿ ಸಿಡಿಸೋದು, ಅಭಿಮಾನಿಗಳ ಒಂದು ಜಾತ್ರೆ ಕಾಣ್ತಾ ಇದೆ, ಹಬ್ಬದ ವಾತಾವರಣ. ಸೊ ಇದನ್ನೆಲ್ಲ ನಿಂತ್ಕೊಂಡು ಏನಿಲ್ಲ, ಅವ್ರು ಸೆಲೆಬ್ರಿಟೀಸ್ ಪ್ರೂವ್ ಮಾಡ್ತಿದ್ದಾರೆ ನಿಮ್ಗೆ ಯಾರು ಇಲ್ಲ ಅಂದ್ರೆ ನಾವಿದ್ದೀವಿ ನಿಮ್ಮ ಹಿಂದೆ ಅಂತ. ಸೊ ಅದು ಕಾಣಿಸ್ತಾ ಇದೆ ನಮಗೆ, ತುಂಬ ಖುಷಿ ಆಗ್ತಾ ಇದೆ. ಯೂಶಲಿ ಈ ಥರ ಆಗಲ್ಲ, ಬಟ್ ಬ್ಲೆಸ್ಡ್ ದರ್ಶನ್ ಇಂಥ ಸೆಲೆಬ್ರಿಟಿಗಳನ್ನ ಪಡೆದಿರೋದು. ಸರ್ ಎಷ್ಟು ಅಭಿಮಾನಿಗಳಿಗೆ ನಿಮ್ಮ ಕುಟುಂಬದಿಂದ ಚಂದು ಅವರು ಕೂಡ ಈ ಡೆವಿಲ್ ಆಕ್ಟಿಂಗ್ ಮಾಡ್ತಾರೆ, ಬಟ್ ಚಂದು ಅವರು ಇಲ್ಲೂ ಕಾಣಿಸ್ಕೊಂಡಿಲ್ಲ ಡೆವಿಲ್ ಹೊರಗಡೆ ಕಾರಣ ಅಥವಾ ಎಲ್ಲೋ ನೀವು ಅದನ್ನ ಸಿನಿಮಾ ಡೈರೆಕ್ಟರ್ ಕೇಳಬೇಕು, ಏನಕ್ಕೆ ಅವ್ರನ್ನ ಕಾಣಿಸ್ಕೊಂಡಿಲ್ಲ ಅದರಲ್ಲಿ. ಸರ್ ಇವಾಗ ಸಿನಿಮಾನ ವಿಜಯಲಕ್ಷ್ಮಿ ಮೇಡಮ್ ನೋಡಿದ್ರು, ಫೋನ್ ಏನಾದ್ರು ಮಾಡಿದ್ರ ನಿಮಗೆ? ಯಾಕಂದ್ರೆ ನೀವು ಸಿನಿಮಾ ನೋಡಿಲ್ಲ, ಸೊ ಹೆಂಗಿತ್ತು ಅನ್ನೋದನ್ನ ಏನಾದ್ರು? ಇಲ್ಲ, ಅವ್ರು ಜಸ್ಟ್ ಈಗ ಒಂದು 10 ಮಿನಿಟ್ಸ್ ಬ್ಯಾಕ್ ಇಲ್ಲಿಂದ ಹೊರಟಿದ್ದು, ಅವ್ರಿಗೆ ಇನ್ನೂ ಫೋನ್ ಮಾಡಿಲ್ಲ. ಥ್ಯಾಂಕ್ ಯು.